ಕಾರ್ಖಾನೆ ಚುನಾವಣೆ ನಿಮಿತ್ತ ಎಲ್ಲ ನನ್ನ ಕಾರ್ಮಿಕ ಅಣ್ಣ ತಮ್ಮಂದಿರ ಹತ್ರ ಬಂಧುಗಳ ಹತ್ರ ಇದೇ ಬರುವ ರವಿವಾರದಂದು ನಡೆಯಲಿರುವ ಚುನಾವಣೆಗೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಕೇಳಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಆಗಮಿಸಿದ್ದೇವೆ. ನಮ್ಮ ಜೊತೆ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರು ನಮ್ಮ ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಬಂದಿದ್ದಾರೆ. ಅದರ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಜೊತೆ ಸ್ಪರ್ಧಿಸಿದಂಥ ಎಲ್ಲ ನಾವು 15 ಜನ ಅಭ್ಯರ್ಥಿಗಳು ಕೂಡ ನಿಮ್ಮ ಮುಂದೆ ಇವತ್ತು ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಬಂಧುಗಳೇ, ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಉಳ್ಳಂಥ ಈ ಒಂದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಭಾಗದ ರೈತರ ಕಲ್ಪವೃಕ್ಷ, ಜೀವನಾಡಿ, ಈ ಭಾಗಕ್ಕನೇ ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಈ ಒಂದು ಕಾರ್ಖಾನೆಯ ಚುನಾವಣೆ ಬಂದಾಗ ಈ ಒಂದು ಕಾರ್ಖಾನೆಯನ್ನು ಉಳಿಸಬೇಕು, ಬೆಳೆಸಬೇಕು, ಅದರ ಗತವೈಭವವನ್ನು ಮರುಸ್ಥಾಪನೆ ಮಾಡಬೇಕಂತ ಒಂದು ಸುಂದರವಾದ ಕನಸನ್ನು ಇಟ್ಕೊಂಡು ನಾವೆಲ್ಲ 15 ಜನ ಅಭ್ಯರ್ಥಿಗಳು ಒಂದು ಪ್ಯಾನೆಲ್ ಮಾಡ್ಕೊಂಡಿದ್ದೇವೆ. ಈ ಒಂದು 15 ಜನ ಅಭ್ಯರ್ಥಿಗಳ ಪ್ಯಾನೆಲ್ಗೆ ಖಾನಾಪುರ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಅವರು, ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ನಮ್ಮ ಪ್ಯಾನೆಲ್ಗೆ ಸಹಕಾರ ನೀಡಿದ್ದಾರೆ. ಇಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಾವು ಬಂದಿರುವುದು, ಮಾತಾಡ್ಲಿಕ್ಕೆ ಬಂದಿರೋ ಉದ್ದೇಶಪ್ಪ ಅಂತಂದ್ರೆ ಈ ಕಾರ್ಖಾನೆಯ ಒಳಿತಿಗಾಗಿ ನಾವೆಲ್ಲ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಒಂದು ಗಟ್ಟಿಯಾದಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಈ ಒಂದು ಕಾರ್ಖಾನೆಯನ್ನು ಉಳಿಸಬೇಕು. ಮುಂಬರುವಂಥ ದಿನದಲ್ಲಿ ಈ ರೈತರ ಆಸೆಯಂತೆ ಇದರ ಕೆಪಾಸಿಟಿಯನ್ನು ವೃದ್ಧಿ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು. ಮತ್ತು ಈ ಕಾರ್ಖಾನೆ ಇಷ್ಟು ದಿವಸ ಜೀವಂತ ಐತಂತಂದ್ರೆ ಇದೆಲ್ಲ ಇಲ್ಲೇನು ನೀವು ನೆರೆದಿರಿದಾರ ಎಲ್ಲ ಕಾರ್ಮಿಕ ಬಂಧುಗಳ ಒಂದು ಶ್ರಮದಿಂದ ಮತ್ತು ನಿಮ್ಮ ಶಕ್ತಿಯಿಂದ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ನೀವಿಲ್ಲ ಅಂತಂದ್ರೆ ಈ ಕಾರ್ಖಾನೆ ಜೀರೋ. ನೀವಿದ್ದಾಗನೇ ಕಾರ್ಖಾನೆ, ನೀವಿದ್ದಾಗನೇ ರೈತರು. ನೀವಿಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದಾಗ ನಾವು ರೈತರು ಕೊಟ್ಟಂಥ ಕಬ್ಬು ಅದನ್ನು ಸರಿಯಾಗಿ ತಾವು ನುರಿಸಿ ಸರಿಯಾಗಿ ಅದನ್ನು ನೀವು ಸಕ್ಕರೆ ಮಾಡಿದಾಗ ತಾನೇ ಈ ಕಾರ್ಖಾನೆ ಜೀವಂತ ಆಗಿರ್ತದೆ. ಅದನ್ನೆಲ್ಲ ತಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದೀರ. ಕಾರಣಾಂತರಗಳಿಂದ, ಹಲವು ಸಮಸ್ಯೆಗಳಿಂದ ಇವತ್ತು ಕಾರ್ಖಾನೆಯ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಯಾಕೆ ಹಿಂಗಾಯಿತು, ಯಾರು ಮಾಡಿದ್ರು ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ಪ್ರಣಾಳಿಕೆಯನ್ನು ಹೊರಡಿಸಿ ಈ ಕಾರ್ಖಾನೆಯ ಒಳಿತಿಗಾಗಿ ನಾವೆಲ್ಲ ಏನೇನು ಮಾಡಬೇಕಂತ ನಾವು ನಿರ್ಧಾರವನ್ನು ತೆಗೆದುಕೊಂಡ ಇವತ್ತು ನಿಮ್ಮ ಮುಂದೆ ನಾವು ಬಂದಿದ್ದೆವು. ಯಾವತ್ತು ನಿಮ್ಗೆ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ, ಚುನಾವಣೆ ಸಂದರ್ಭದಲ್ಲಿ ಹಲವಾರು ಜನ ಅಪಪ್ರಚಾರ ಮಾಡಕತ್ತಾರೆ. ಆದ್ರೆ ಆ ಅಪಪ್ರಚಾರಕ್ಕೆ ಯಾರು ತಾವು ಕಿವಿಗೊಡಬಾರ್ದು. ಯಾಕಪ್ಪ ಅಂತಂದ್ರೆ ಈ ಒಂದು ಕಾರ್ಖಾನೆಯ ಉಳಿವಿಗಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಾವು ನಿರ್ಧಾರ ತೆಗೆದುಕೊಂಡು ಇಲ್ಲಿ ಬಂದಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡ್ತಾರೋ, ಈ ಕಾರ್ಖಾನೆಯನ್ನು ಏನೋ ಮಾಡ್ತಾರೋ ಅಂತೇನು ಈಗ ಅಪಪ್ರಚಾರ ಮಾಡಕತ್ತಾರ. ಆ ಬಂಡಮ್ಮ ದೇವಿಯ ಸಾಕ್ಷಿಯಾಗಿ ಆ ಬಂಡಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅಂಥ ಒಂದು ಕೆಟ್ಟ ವಿಚಾರ ಇಟ್ಕೊಂಡಿಲ್ಲ ನಾವು ಯಾರೂ ಬಂದಿಲ್ಲ. ಇದಕ್ಕೆ ಸಾಕ್ಷಿನೇ ಬಂಡಮ್ಮ ದೇವಿ. ಆ ಬಂಡಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ನಾವು 15 ಜನ ಹೇಳ್ತೀವಿ. ಇಲ್ಲಿ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಅದಾರ. ಅಂಥ ಒಂದು ಕೆಟ್ಟ ಆಸೆಯನ್ನು ಇಟ್ಕೊಂಡಿಲ್ಲ ನಾವು ಬಂದಿಲ್ಲ. ಈ ಕಾರ್ಖಾನೆಗೆ ನಮಗೆ ಬಹಳ ಒಂದು ಸಂಬಂಧ ಅದಾವ. ಕಾರ್ಖಾನೆಯಲ್ಲಿ ನಮ್ಮ ದೊಡ್ಡಪ್ಪನವ್ರು ವೀರಭದ್ರಪ್ಪ ಹಟ್ಟಿಹೊಳಿಯವರು 2 ಸಲ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಅಪ್ಪಾಜಿಯವರ ಸ್ವಂತ ಅಣ್ಣಾರ. ನಮ್ಮ ಅಪ್ಪಾಜಿಯವರು ಕೂಡ ಈ ಕಾರ್ಖಾನೆಗೆ ನಿರ್ದೇಶಕ ಮಂಡಳಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಕಾರಣಾಂತರಗಳಿಂದ ಅದಾಗಿರಲಿಲ್ಲ. ಕಾರ್ಖಾನೆಗೆ ನಮಗೆ ದೊಡ್ಡ ಸಂಬಂಧ ಅದಾವ, ಒಂದು ಅವಿನಾಭಾವ ಸಂಬಂಧ ಅದಾವ. ಅದಕ್ಕಾಗಿ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದು ನಾವು. ಮತ್ತು ನಾನು ಇನ್ನೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಸಹೋದರರಿಗೆ ಯಾರೂ ಹೆದರುವ ಪ್ರಶ್ನೆನೇ ಇಲ್ಲ. ನೀವೆಲ್ಲರೂ ನಮ್ಮ ಜವಾಬ್ದಾರಿ. ಸಮಯಕ್ಕೆ ಸರಿಯಾಗಿ ನಿಮಗೆ ಬರುವಂಥ ಸಂಬಳವನ್ನು ಕೊಡುವ ಜವಾಬ್ದಾರಿ ನಮ್ಮದು. ಈಗೇನ ಸೀಸನಲ್ ಇರ್ಬೋದು, ಪರ್ಮನೆಂಟ್ ಇರ್ಬೋದು, ನಿಮ್ಮೆಲ್ಲರನ್ನೂ ಒಂದೇ ದೃಷ್ಟಿಕೋನದಿಂದ ನಾವು ಕರ್ಕೊಂಡು ಹೋಗ್ತೇವೆ. ಮತ್ತು ಮೊನ್ನೆ ಏನು ಸೀಸನಲ್ ಇದ್ದವ್ರಿಗೂ ಕೂಡ 45ರಿಂದ 54% ಆಫ್ ಸೀಸನ್ನಾಗೂ ಸ್ಯಾಲ್ರಿ ಕೊಡ್ಬೇಕಂತ ಆದೇಶ ಆಗೈತಿ.
ಅದ್ರ ಬಗ್ಗೆನೂ ನಾನು ಸ್ಟಡಿ ಮಾಡ್ತೀನಿ. ಅದನ್ನು ಕೂಡ ಚಾಚು ತಪ್ಪದೆ ಪಾಲನೆ ಮಾಡಿ ಮಂತ್ಲಿ ನಿಮಗೆ ಹೆಂಗೆ ಸ್ಯಾಲ್ರಿ ಬರಬೇಕು ಅದಕ್ಕೆ ನಾವು ಅವಕಾಶಗಳನ್ನ ಮಾಡ್ಕೋತೀವಿ ಮತ್ತು ಅದಕ್ಕೆ ರಿಸರ್ವ್ ಫಂಡು ಇಡ್ತೇವೆ. ಮತ್ತು ಅದ್ರ ಜೊತೆಗೆ ನೀವು ಇರುವಂಥ ಕ್ವಾರ್ಟರ್ಸ್ಗಳು ಇವಾಗ ಸ್ವಲ್ಪ ದುಸ್ಥಿತಿಯಲ್ಲಿದ್ದಾವೆ. ಈ ಸೀಸನ್ ಆದ ತಕ್ಷಣ ಅದನ್ನು ಸ್ವಲ್ಪ ಸರಿಪಡಿಸ್ಲಿಕ್ಕೆ ಅದನ್ನು ನಾವು ಕ್ರಮ ತಗೋತೇವೆ. ಅದ್ರ ಜೊತೆಗೆ ಎಲ್ಲ ಕಾರ್ಮಿಕರಿಗೆ ಹೆಲ್ತ್ ಕಾರ್ಡ್ಸನ್ನು ಮಾಡಿಕೊಡ್ತೇವೆ. ಇಲ್ಲಿರುವಂಥ ಏನು ಸ್ಕೂಲ್ ಇದೆ ಬಂದೈತೆ ಅದನ್ನು ಉನ್ನತೀಕರಣ ಮಾಡಿ PUC ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜನ್ನು ಅಲ್ಲಿ ಪ್ರಾರಂಭ ಮಾಡ್ತೀವಿ. ಶಾಸಕರ ಜೊತೆನೂ ಮಾತಾಡಿದ್ದೀವಿ, ಅವರು ಕೂಡ ಸಹಕಾರ ನೀಡ್ತಾನೆ ಅಂತಂದಾರೆ. ಮಾಡಿ ಎಲ್ಲ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಅಲ್ಲಿ ನಾವು ಕಾಲೇಜ್ ಪ್ರಾರಂಭ ಮಾಡ್ತೇವೆ. ಮತ್ತು ನೀವು ಯಾವ್ಯಾವ ರೀತಿ ನಿಮ್ಗೇನ ಕಷ್ಟ ಇರಲಿ, ನಿಮ್ಗೆ ಒಳ್ಳೇದಿರಲಿ ನಿಮ್ಗೆ ಕೆಟ್ಟದಿರಲಿ, ನಿಮ್ಮ ಜೊತೆ ನಾವು ನಿಲ್ತೇವೆ. ಯಾವುದಕ್ಕೂ ನೀವು ಗಾಬರಿ ಆಗೋದಿಲ್ಲ. ಬರೀ ಕೆಲಸಕ್ಕಂತ ಅಷ್ಟೇ ಅಲ್ಲ, ಬರ್ರಿ ಕೆಲಸ ಮಾಡ್ರಿ ಅಂತಲ್ಲ, ನಿಮ್ಮ ಒಳ್ಳೇದಕ್ಕೂ ನಿಮ್ಮ ಜೊತೆ ಇರ್ತೇವೆ, ನಿಮ್ಮ ಕೆಟ್ಟದಕ್ಕೂ ನಿಮ್ಮ ಜೊತೆ ಇರ್ತೇವೆ. ನಾವು ನಮ್ಮ ಮ್ಯಾಗ ವಿಶ್ವಾಸ ಇಡ್ರಿ. ನಮಗೆ ಅನುಭವ ಐತೆ, ಸಕ್ಕರೆ ಕಾರ್ಖಾನೆ ನಡೆಸಿ ಅನುಭವ ಐತೆ ನಮಗೆ. ಮತ್ತು ಇಲ್ಲೇನು 15 ಜನ ನಮ್ಮ ಅಭ್ಯರ್ಥಿಗಳದಾರ. ಅತ್ಯಂತ ಪ್ರಾಮಾಣಿಕತೆಯಿಂದ ನಾವೆಲ್ಲ ಇದನ್ನು ಡಿಸ್ಕಸ್ಸು ಮಾಡಿದೆವು. ಈ ಕಾರ್ಖಾನೆ ಉಳಿವಿಗಾಗಿ ನಾವೆಲ್ಲರೂ ಶ್ರಮ ಪಡಬೇಕಪ್ಪ, ನಿಸ್ವಾರ್ಥ ಮನೋಭಾವನೆಯಿಂದ ನಾವಿಲ್ಲಿ ಕೆಲಸಕ್ಕೆ ಬರಬೇಕಂತ ಅವ್ರಿಗೆಲ್ಲರಿಗೂ ನಾವು ಮಾತಾಡ್ಕೊಂಡಿದ್ದೀವಿ. ಅವ್ರ ಮನಸ್ಸೂ ಸ್ಪಷ್ಟ ಐತಿ. ಒಟ್ಟ ಏನೇ ಆದರೂ ಹಗಲಿರುಳು ಶ್ರಮಿಸಿ ಈ ಕಾರ್ಖಾನೆಯನ್ನು ಸ್ಟ್ಯಾಂಡ್ ಮಾಡಬೇಕು. ಮೊದಲು ಹೆಂಗಿತ್ತಲ್ಲ ಅದೇ ರೀತಿ ಈ ಕಾರ್ಖಾನೆ ಮುಂದುವರಿಬೇಕು. ಕಾರ್ಮಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇವೆಲ್ಲ ನಿರ್ಣಯಗಳನ್ನ ನಾವು ಈಗಾಗಲೇ ತೆಗೆದುಕೊಂಡಿದ್ದೀವಿ. ಮತ್ತು ಯಾರು ಯಾವುದೇ ರೀತಿ ಅಂತ ನಿಮ್ಮ ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬಾರ್ದು. ನೀವು ಬ್ರೇಕ್ ಮಾಡ್ತಾರೋ ಅದನ್ನು ಮಾಡ್ತಾರೋ ಇದನ್ನು ಮಾಡ್ತಾರೋ, ಒಂದು ಮಾತು ಇಲ್ಲಿ ಹೇಳಕ್ಕೆ ನಾ ಬಯಸ್ತೇನೆ. ಕಾರ್ಖಾನೆ ಕೆಪಾಸಿಟಿ ಇನ್ಕ್ರೀಸ್ ಮಾಡಿಕೊಂಡು ಇಲ್ಲೆಲ್ಲ ಹೊಸ ಬಾಯ್ಲರ್ ಹಾಕಿ ಎಥನಾಲ್ ಘಟಕ ಮಾಡಿ ಇದ್ದಂಥ ಕಾರ್ಮಿಕರ ಜೊತೆ ಇನ್ನೂ ಹೊಸ ಕಾರ್ಮಿಕರನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡೋದು. ಇಲ್ಲಿ ನೀವು ಇದ್ದವ್ರು ನಮಗೆ ಬೇಕಾ, ಇದ್ರ ಜೊತೆ ಇನ್ನೂ ಹೆಚ್ಚಿಗೆ ಜನರನ್ನು ತಗೊಳಕ್ಕೆ ನಾವಿಲ್ಲೆಲ್ಲ ಕೆಲಸ ಮಾಡೋಣ. ಅದಕ್ಕಾಗಿ ನೀವ್ಯಾರು ಅವ್ರಿವ್ರ ಮಾತಿಗೆ ಕಿವಿ ಕೊಡಕ್ಕೆ ಹೋಗ್ಬಾರ್ದು. ಮತ್ತು ಅಪಪ್ರಚಾರ ಮಾಡುವಂಥವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ನೀವೆಲ್ಲ ನಮ್ಮವ್ರನ್ನ ಯಾಕೆ ಮಾಡಕತ್ತೀರಿ? ಇದು ಯಾವುದು ಪ್ರತಿಷ್ಠೆಯ ಕೆಲಸ ಅಲ್ಲ. ಇದು ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ಒಂದೇ ಐತಿ. ಏನು ಉದ್ದೇಶಪ್ಪ? ಈ ಕಾರ್ಖಾನೆಯನ್ನು ಉಳಿಸ್ಬೇಕಂತ. ಅದಕ್ಕೆ ಅಪಪ್ರಚಾರ ಮಾಡಕ್ಕೆ ಹೋಗ್ಬಾಡ್ರಿ, ವೈಯಕ್ತಿಕ ಟೀಕೆಗಳನ್ನು ಮಾಡಕ್ಕೆ ಹೋಗ್ಬಾಡ್ರಿ. ನೀವು ಈ ಕಾರ್ಖಾನೆ ಬಗ್ಗೆ ಏನು ಮಾಡ್ಬೇಕು ಅನ್ನಕತ್ತಿದ್ರಿ, ಮುಂದೆ ನಿಮ್ಮಿಂದ ಏನು ಸಾಧ್ಯ ಐತಿ ಅದನ್ನು ಹೇಳ್ರಿ ಜನರಿಗೆ, ಕಾರ್ಮಿಕರಿಗೆ ಹೇಳ್ರಿ, ರೈತರಿಗೆ ಹೇಳ್ರಿ. ಅದು ರೈತರು ಒಪ್ಪಿದ್ರೆ ಅವ್ರು ಡಿಸಿಷನ್ ತಗೋತಾರೆ. ನೀವ್ಯಾಕೆ ಅಪಪ್ರಚಾರ ಮಾಡಕತ್ತೀರಿ? ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಾವು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಕತ್ತಿಲ್ಲ, ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಕತ್ತಿಲ್ಲ. ನಮ್ಮ ಬಗ್ಗೆನೂ ಮಾತಾಡಕ್ಕೆ ಹೋಗ್ಬೇಡ್ರಿ, ನಮ್ಮ 15 ಜನ ಅಭ್ಯರ್ಥಿಗಳ ಬಗ್ಗೆನೂ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡ್ಬೇಕು ಅನ್ನಕತ್ತಿದ್ರಿ? ಕಾರ್ಮಿಕಗಳ ಬಗ್ಗೆ ನಿಮ್ಮಿರುವಂಥ ಉದ್ದೇಶಗಳನ್ನ ಹೇಳ್ರಿ, ಕಾರ್ಖಾನೆ ಹೆಂಗೆ ಮುಂದುವರಿಸ್ತೀರಿ ಅದ್ರ ಉದ್ದೇಶ ಹೇಳ್ರಿ. ಉಳಿದದ್ದು ಶೇರ್ ಹೋಲ್ಡರ್ಸ್ ಅದಾರು, ರೈತರು ಅದಾರು, ಅವ್ರ ಮ್ಯಾಗ ಬಿಡ್ರಿ. ಶೇರ್ ಹೋಲ್ಡರ್ಸ್ಗೂ ಒಳ್ಳೇದು ಮಾಡೋನು, ರೈತರಿಗೂ ಒಳ್ಳೇದು ಮಾಡೋನು. ಎಲ್ಲ ರೀತಿಯಿಂದ ಈಗಾಗಲೇ ನಾವು 300 ಗ್ಯಾಂಗನ್ನು ಎಕ್ಸೆಸ್ ಆಗಿ ಈಗಾಗಲೇ ಬುಕ್ ಮಾಡಿದ್ವು. ನಾವು ನಿನ್ನ ಶಾಸಕರಿಗೆ ನಾವು ಅದನ್ನು ಪ್ರೂಫು ತೋರಿಸಿದ್ವಿ. ಈಗಾಗಲೇ 300 ಕಟಾವ್ ಗ್ಯಾಂಗ್ಗಳನ್ನ ಎಕ್ಸೆಸ್ ಬುಕ್ ಮಾಡಿದ್ವು ನಾವು. ಅಂದರೆ ಯಾವುದೇ ರೀತಿಯಿಂದ ರೈತರಿಗೆ ತೊಂದರೆ ಆಗಬಾರ್ದು. ಫಸ್ಟ್ ಡೇ ಇಂದನೇ ಇಲ್ಲೇ 4ರಿಂದ 5 ಸಾವಿರ ಟನ್ ಫಸ್ಟ್ ಡೇ ಇಂದನೇ ಕಬ್ಬು ಬರಬೇಕಿಲ್ಲಿ. ಆ ರೀತಿ ಈಗಾಗಲೇ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೆವು. ಅದಕ್ಕಾಗಿ ಯಾವತ್ತು ಕಾರ್ಮಿಕ ಬಂಧುಗಳಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಇಷ್ಟೇ ಹೇಳ್ತೀನಿ, ಪ್ರಾಮಾಣಿಕರಿಂದ ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದೇವಿ. ನೀವು ಒಂದು ಒಳ್ಳೆಯ ಮನಸ್ಸಿನಿಂದ ನಮಗೆ ಆಶೀರ್ವಾದ ಮಾಡಬೇಕು. ಎಲ್ಲರೂ ನೀವು ಒಗ್ಗಟ್ಟಿನಿಂದ ನಮ್ಮ 15 ಜನ ಅಭ್ಯರ್ಥಿಗಳಿಗೆ ತಾವು ಬೆಂಬಲ ಸೂಚಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ನಮ್ಮ 15 ಜನ ಅಭ್ಯರ್ಥಿಗಳನ್ನು ತಮಗೆ ಪರಿಚಯಿಸಲಿಕ್ಕೆ ಬಯಸ್ತೀನಿ.